ನಮ್ಮ ಮನೆಯಲ್ಲಿ ತಳಿಯ ಪುಟ್ಟು ಈ ಥರ ರೆಡಿ ಮಾಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿದ ಮೆಥಡಲ್ಲಿ ಟ್ರೈ ಮಾಡಿದೆ, ಈ ಥರ ತಳಿಯ ಪುಟ್ಟು ರೆಡಿ ಆಗುತ್ತೆ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ನನ್ನ ಈ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಮ್ಮ ಊರಲ್ಲಿ ಮಾಡುವಂಥ ತಳಿಯ ಪುಟ್ಟು ಮೀನ್ಸ್ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಸುಲಭವಾಗಿ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ಏನೂ ಕಷ್ಟ ಇಲ್ಲ. 3 ಇಂಗ್ರೀಡಿಯೆಂಟ್ಸ್. 1 ಕಪ್ಪು ಉದ್ದಿನ ಬೇಳೆಯನ್ನು ಹಾಕೊಳ್ತೀನಿ. ಒಂದು 6 ಗಂಟೆಗಳ ಕಾಲ ನೆನೆಸಿಡೋಣ. ಈ ಥರ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ 1 ಕಪ್ ಅನ್ನ ತೊಗೊಂಡಿದ್ದೀನಿ. ಇದು ಕುಸ್ಲಕ್ಕಿ ಅನ್ನ ಅಲ್ಲ, ಬೆಳ್ತಕ್ಕಿ ಅನ್ನ. ಸೇಮ್ ಈ ಕಪ್ಪಲ್ಲೇ 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ನೀಟಾಗಿ ತೊಳೆದು ನೆನೆಗೆ ಹಾಕ್ಕೊಳ್ಳೋಣ. ಅಕ್ಕಿ ಉದ್ದಿನ ಬೇಳೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಸಪ್ರೇಟ್ ಏನು ಹಾಕ್ಕೊಳ್ಳಲ್ಲ. 3 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು 3ರಿಂದ 4 ನೀರಲ್ಲಿ ತೊಳ್ಕೊಂಡು ಬರೋಣ. ಈ ಥರ 4 ನೀರಲ್ಲಿ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಫುಲ್ ನೀರು ಹಾಕಿ ಇಡೋಣ. ಅದು ನೆನ್ಕೊಳ್ಬೇಕಲ್ಲ, ಹಾಗಾಗಿ ಫುಲ್ ನೀರು ಹಾಕಿ ಇಡೋಣ. ಚೆನ್ನಾಗಿರೋ ನೀರನ್ನೇ ಬಳಸಿ, ಏಕೆಂತೇಳಿದರೆ ಇನ್ನು ತೊಳ್ಕೊಳ್ಳಲ್ಲ, ಇದರಲ್ಲೇ ಮಿಕ್ಸಿ ಮಾಡ್ಕೊಳ್ಳೋದು. ಈ ಥರ ತಟ್ಟೆ ಇಡ್ಲಿ ಒಮ್ಮೆ ನೀವು ಅನ್ನ ಹಾಕಿ ಮಾಡಿ, ಬಿಡದಿ ತಟ್ಟೆ ಇಡ್ಲಿನೇ ಮರಿತೀರಾ, ಮನೆಯಲ್ಲಿ ಯಾವಾಗಲೂ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಸಿಡೋಣ. ತಟ್ಟೆ ಇಡ್ಲಿಗೆ ಅಕ್ಕಿ ಮತ್ತು ಉದ್ದಿನಕಾಳು 6 ಅವರು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇವಾಗ ಅನ್ನ ಹಾಕಿಬಿಟ್ಟು ರುಬ್ಕೊಳ್ಳೋಣ. ತೀರಾ ನೈಸಾಗಿ ರುಬ್ಬೋದು ಬೇಡ, ಸ್ವಲ್ಪ ತರಿ ಇರಲಿ, ಜಾಸ್ತಿ ತರಿನೂ ಅಲ್ಲ, ಆ ಥರ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಸೂಪರಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಈ ಹದದಲ್ಲಿ ರುಬ್ಕೋಬೇಕು. ಇಷ್ಟು ಗಟ್ಟಿ ಇರಬೇಕು. ದಪ್ಪನೆಯ ಪಾತ್ರೆಗೆ ಹಾಕೊಳ್ಳೋಣ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋಬೇಕು, ಯಾಕೆಂತೇಳಿದರೆ ಇದು ಉಬ್ಬಿ ಬರುತ್ತೆ, ಹಾಗಾಗಿ. ಎಲ್ಲ ರುಬ್ಕೊಂಡಾಗಿದೆ. ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಳ್ಬೇಕು. ಉಪ್ಪು ಮಾತ್ರ ಇವಾಗಲೇ ಹಾಕೊಳ್ಬಾರ್ದು, ಬೆಳಿಗ್ಗೆ ತಳಿಯ ಪುಟ್ಟು ಮಾಡ್ಕೊಳ್ಳುವಾಗ ಹಾಕ್ಕೊಳ್ತೀನಿ. ಯಾವತ್ತು ತಳಿಯ ಪುಟ್ಟು ಕಡ್ದು ಸ್ವಲ್ಪ ಬೆಚ್ಚಗಿರುವ ಪ್ಲೇಸಲ್ಲಿ ಇಟ್ಟರೆ ಬೇಗ ಉಬ್ಬಿ ಬರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ, ಅದೊಂದು ಗಮನದಲ್ಲಿರಲಿ. ನಾವು ನಮ್ಮ ಊರಲ್ಲಿ ದೇವರ ಹಬ್ಬಕ್ಕೆ, ದೇವಸ್ಥಾನದ ಹಬ್ಬದಲ್ಲೆಲ್ಲ ಪಟ್ನಿಗೆಲ್ಲ ಮಾಡ್ಕೊಳ್ತೀವಿ, ಆವಾಗ ಬೇರೆ ಥರ ತಳಿಯ ಪುಟ್ಟನ್ನು ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಾಗುತ್ತೆ. ಮಾತ್ರ ಅನ್ನ ಎಂತ ಹಾಕೊಳ್ಳಲ್ಲ, ಹಾಗಾಗಿ ಅದು ಬೇರೆ ಥರ ಮಾಡ್ತಾರೆ. ನಮ್ಮ ಮಲೆನಾಡು ಸೈಡೆಲ್ಲ ಅದೇ ಥರ ಜಾಸ್ತಿ ಮಾಡ್ಕೊಳ್ಳೋದು ತಳಿಯ ಪುಟ್ಟು. ನಮ್ಮ ತಳಿಯ ಪುಟ್ಟಿಗೆ ಪಂದಿ ಕರಿ ಸೂಪರ್ ಕಾಂಬಿನೇಷನ್. ತಿನ್ನದವರಿಗೆ ಚಿಕನ್ ಕರಿ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು, ಎಗ್ ಕರಿ ಜೊತೆ ಕೂಡ, ಮತ್ತು ಬೀನ್ಸ್ ಕಾಳೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಸಾಂಬಾರು ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಅದು ಯಾವುದು ತಿನ್ನಲ್ಲ ಅಂದರೆ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಇದೊಂದು ಗಮನದಲ್ಲಿರಲಿ. ನೀಟಾಗಿ ಮುಚ್ಚಿ ಇಡೋಣ. ಈ ಥರ ಮುಚ್ಚಿ ಬೆಳಗ್ಗೆವರೆಗೆ ಇಟ್ಟರೆ ಆಯಿತು. ತಳಿಯ ಪುಟ್ಟು ಕಡ್ದಿಟ್ಟು ತಳಿಯ ಪುಟ್ಟಿಗೆ ಮಿಕ್ಸಿ ಮಾಡಿಟ್ಟು ಓವರ್ ನೈಟ್ ಆಗಿದೆ. ನೋಡಿ ಯಾವ ಥರ ಆಗಿದೆ ಅಂತ. ಫುಲ್ಲು ಉಕ್ಕಿ ಬಂದ್ಬಿಟ್ಟಿದೆ. ನಾನು ಮರ್ತುಬಿಟ್ಟು ಕೆಳಗಡೆ ಒಂದು ತಟ್ಟೆ ಕೂಡ ಇಡಲಿಲ್ಲ, ಯಾವ ಥರ ಉಬ್ಬಿದೆ ಅಂತ. ಉಪ್ಪು ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ತಳಿಯ ಪುಟ್ಟು ರೆಡಿ ಮಾಡ್ಕೋಬೋದು. ಈ ಥರ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಳ್ಳೋಣ. ಈ ಥರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಇದರಲ್ಲೇ ನೀವು ತಳಿಯ ಪುಟ್ಟು ಮಾಡ್ಕೋಬೋದು. ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದರೆ ಈ ಥರ ಪ್ಲೇಟ್ ತೊಗೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಅದರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಕೊಳ್ಳೋಕ್ಕೆ ಈ ಥರ ಕಡ್ಡಿ ಇಟ್ಟು ಅದರ ಮೇಲೆ ಇನ್ನೊಂದು ಪ್ಲೇಟ್, ಆ ಥರ ಮಾಡ್ಕೊಳ್ತಾ ಹೋಗ್ತೀವಿ. ಪ್ಲೇಟಿಗೆ ಈ ಥರ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಈ ಥರ ಸವರ್ಕೊಳ್ಬೇಕು. ಎಲ್ಲ ಪ್ಲೇಟಿಗೂ ಸವರ್ಕೊಳ್ಳೋಣ. ಹಿಟ್ಟು ಹಾಕ್ಕೊಳ್ಳುವಾಗ ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ, ತೀರಾ ತೆಳ್ಳಗೆ ಹಾಕ್ಕೊಳ್ಳೋದು ಬೇಡ. ತಳಿಯ ಪುಟ್ಟು ಯಾವತ್ತು ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ. ತಳಿಯ ಪುಟ್ಟು ಮೀನ್ಸ್ ನಾವು ಪ್ಲೇಟಿಗೆ ತಳಿಯ ಅಂತ ಹೇಳ್ತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ. ಸೊ ಹಾಗಾಗಿ
ತಳಿಯ ಪುಟ್ಟು ಇದು. ಇಷ್ಟು ದಪ್ಪ ಹಾಕ್ಕೊಂಡ್ರೆ ಆಯಿತು. ಒಂದ್ಸರಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ತಲೆಯ ಪುಟ್ಟು ಸ್ಟ್ಯಾಂಡಲ್ಲಿ ನೋಡಿ, ಇದು ಕೆಳಗಡೆ ಇರೋದ್ರಿಂದ ನೀರೊಳಗಡೆ ಮುಳುಗಿ ಹೋಗುತ್ತೆ. ಸೊ ಈ ಥರ ಒಂದು ಪಾತ್ರೆನ ಉಲ್ಟಾ ಇಟ್ಕೊಂಡು ಈ ಥರ ಇಟ್ಕೊಂಡ್ರೆ ಆಯಿತು. ಆವಾಗ ಹೈಟ್ ಬರುತ್ತೆ, ಇದು ನೀರು ಬರಲ್ಲ ಇದಕ್ಕೆ. ಈ ಥರ ಒಂದು ಹೈಟಿಗೆ ಸೆಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 20 ನಿಮಿಷ ಬೆಂದರೆ ಸಾಕಾಗುತ್ತೆ. ಇಡ್ಲಿನ ಇವಾಗ ಕಟ್ ಮಾಡ್ಕೊಳ್ಳೋಣ. ಒಂದು ಚಾಕು ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು. ಹಾಗೆ ಬೇಕಾದರೆ ನೀವು ಹಾಗೆ ತಿನ್ಬೋದು. ಹಾಗೆ ತಿಂದರೆ ಬಿಡದಿ ತಟ್ಟೆ ಇಡ್ಲಿ ಫೀಲ್ ಬರುತ್ತೆ. ನೋಡಿ, ತಟ್ಟೆ ಇಡ್ಲಿ ಈ ಥರ ಸಾಫ್ಟಾಗಿ ರೆಡಿಯಾಗಿದೆ. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಅದ್ಭುತವಾದ ತಟ್ಟೆ ಇಡ್ಲಿ, ಅದ್ಭುತವಾದ ನಮ್ಮ ತಳಿಯ ಪುಟ್ಟು ತಿನ್ನಲು ರೆಡಿಯಾಗಿದೆ. ನಾನ್ ವೆಜ್ ತಿನ್ನದವರು ಚಟ್ನಿ ಜೊತೆ ಟೇಸ್ಟ್ ಮಾಡಿ, ಇಲ್ಲ ಬೀನ್ಸ್ ಕಾಳು ಸಾಂಬಾರು ಈ ಥರದ್ರಲ್ಲಿ ಟೇಸ್ಟ್ ಮಾಡಿ. ತುಂಬ ಅದ್ಭುತವಾಗಿರುತ್ತೆ. ನಮ್ಮ ಮನೆಯಲ್ಲಿ ತಳಿಯ ಪುಟ್ಟು ಈ ಥರ ರೆಡಿ ಮಾಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿದ ಮೆಥಡಲ್ಲಿ ಟ್ರೈ ಮಾಡಿದೆ, ಈ ಥರ ತಳಿಯ ಪುಟ್ಟು ರೆಡಿ ಆಗುತ್ತೆ. ಈ ತಳಿಯ ಪುಟ್ಟು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.